ಹಲೋ ಫ್ರೆಂಡ್ಸ್ ಈ ದಿನ ನಾನು ಸ್ಲಾಂಟಿಂಗ್ ಆರ್ಟ್ಸ್ ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಾನು ಇಲ್ಲಿ ಬ್ಲೂ ಕಲರ್ನಲ್ಲಿ ಬ್ಲೂ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ನ ತುಂಬಾನೇ ಈಸಿ ಫ್ರೆಂಡ್ಸ್. ಇದನ್ನು ಹೇಗೆ ಹಾಕೋದು ಅಂತ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಸ್ಲಾಂಟಿಂಗ್ ಆರ್ಟ್ಸ್ ಡಿಸೈನ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ಇದಕ್ಕೆ ಬ್ಲೂ ಕಲರ್ ಆರಳೆ ದಾರವನ್ನು ತಗೊಂಡು ನಾಟ್ ಹಾಕೊಂಡು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಸ್ಯಾಂಪಲ್ ಪೀಸ್ಗೆ. ನಂತರ ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನ್ ಲೆವೆಲ್ಗೆ ನೋಡಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಪಕ್ಕ ಕರೆಕ್ಟಾಗಿ ನೀವು ಅದನ್ನು ಲಾಕನ್ನು ಮಾಡ್ಕೋಬೋದು. ಸುಕ್ಕು ಆಗೋದಿಲ್ಲ ಮತ್ತು ತುಂಬ ಟೈಟು ಆಗೋದಿಲ್ಲ. ಸೊ ಈ ಥರ ಡಿಸ್ಟೆನ್ಸ್ನಲ್ಲಿ ನೀವು ಅದನ್ನು ಲಾಕನ್ನು ಮಾಡ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ದಾರವನ್ನು ಮೇಲ್ ಮಾಡಿಬಿಟ್ಟು ನಾವು ಒಂದು ರೌಂಡ್ ಬೀಡ್, ದಪ್ಪನಾಗಿರುವಂಥ ರೌಂಡ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ರೌಂಡ್ ಬೀಡನ್ನು ತಗೊಳ್ಳೋಣ. ನಿಮಗೆ ಈ ಥರ ಡಿಸೈನ್ ಬೀಡ್ ಇಲ್ಲ ಅಂದರೆ ನಿಮ್ಮ ಹತ್ರ ಬೇರೆ ಯಾವುದಿದೆ ಅದನ್ನು ಸಹ ಹಾಕ್ಕೋಬೋದು. ಸ್ವಲ್ಪ ದೊಡ್ಡದಾಗಿರ್ಬೇಕಷ್ಟೇ, ಸ್ಮಾಲ್ ಬೀಡ್ ಬೇಡ. ಸೊ ಬೀಡನ್ನು ಹಾಕಿ ಬೀಡ್ ಲಾಕ್ ಮಾಡಿದ ನಂತರ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ. ನಂತರ ನಾವು ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಳ್ಳೋಣ. 2 ಟೈಮ್ ದಾರವನ್ನು ತಗೊಂಡು ಇದನ್ನು ಸ್ವಲ್ಪ ಟ್ರಯಾಂಗಲ್ ಶೇಪ್ನಲ್ಲಿ ಬರೋ ರೀತಿ ಲಾಕನ್ನು ಮಾಡ್ಕೋಬೇಕು. ಸ್ವಲ್ಪ ಡಿಸ್ಟೆನ್ಸ್ನಲ್ಲಿ ತ್ರಿಬಲ್ ಕ್ರೋಶ ಮಾಡೋದ್ರ ಮೂಲಕ ನಾವು ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. 2ರಲ್ಲಿ 1, ಮತ್ತೆ 2ರಲ್ಲಿ 1, ಮತ್ತೆ 2ರಲ್ಲಿ 1, ಈ ಥರ 3 ಟೈಮ್ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕಿದ ನಂತರ ನಾವು ಆ ಗ್ಯಾಪ್ನಲ್ಲಿ ಲಾಕ್ ಮಾಡಿದ್ವಲ್ಲ, ಆ ಗ್ಯಾಪ್ನ ಒಳಗಡೆ ನಾವು ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ಆ ಗ್ಯಾಪ್ ಕವರ್ ಆಗುವಷ್ಟು ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ನಾನಿಲ್ಲಿ 10 ತ್ರಿಬಲ್ ಕ್ರೋಶವನ್ನು ಮಾಡಿದ್ದೀನಿ. 10 ಟೈಮ್ ನಾನಿಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡಿದ್ದೀನಿ. ಡಬಲ್ ಕ್ರೋಶನ ನೀವು ಮಾಡ್ಕೋಬೋದು. ಇನ್ ಕೇಸ್ ನೀವು ಡಬಲ್ ಕ್ರೋಶ ಮಾಡ್ತೀವಿ ಅಂದರೆ ನಾನಲ್ಲಿ 3 ಚೈನ್ ಹಾಕಿರೋ ಜಾಗದಲ್ಲಿ ನೀವು 2 ಚೈನ್ ಹಾಕಿದ್ರೆ ಸಾಕು. ಏಕೆಂದರೆ ಡಬಲ್ ಕ್ರೋಶ ತುಂಬ ಲೆಂತಿಯಾಗಿ ಬರೋದಿಲ್ಲ. ಇಲ್ಲಿ ಲೆಂತಿಯಾಗಿ ಬರುತ್ತೆ ಅನ್ನೋದ ಕಾರಣಕ್ಕೋಸ್ಕರ ನಾನಿಲ್ಲಿ ತ್ರಿಬಲ್ ಕ್ರೋಶಾಗೆ ನಾನು 3 ಚೈನನ್ನು ತಗೊಂಡಿದ್ದೀನಿ. ಸೊ ಇದೇ ರೀತಿ ನಾವು ಕಂಟಿನ್ಯೂ ಹಾಗೇನೆ ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನಾನಿಲ್ಲಿ 10 ಟೈಮ್ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಫಿಲ್ ಆಗುತ್ತೆ ನೋಡಿ. ನನಗೆ ಇಲ್ಲಿ 10 ಟೈಮ್ ಮಾಡಿದ್ರೆ ಸಾಕು ಅನ್ನಿಸ್ತು. ಸೊ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ. ಇಲ್ಲಾಂದರೆ ತುಂಬ ಸುಕ್ಕಾಗಿ ಬರುತ್ತೆ. ತುಂಬ ಜಾಸ್ತಿ ನೀವು ತ್ರಿಬಲ್ ಕ್ರೋಶನ ಅದರೊಳಗಡೆ ಫಿಲ್ ಮಾಡ್ತಾ ಹೋದರೆ ಡಿಸೈನು ಸ್ವಲ್ಪ ಸುಕ್ಕಾಗಿ ಕಾಣಿಸುತ್ತೆ, ತುಂಬ ಟೈಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವಿಲ್ಲಿ ಎಷ್ಟು ಅದನ್ನು ಫಿಲ್ ಮಾಡೋದಕ್ಕಾಗುತ್ತೆ ಅಷ್ಟು ಮಾತ್ರ ಫಿಲ್ ಮಾಡ್ಕೊಳ್ಳಿ. ಎಷ್ಟಕ್ಕೆ ನೀವು ತ್ರಿಬಲ್ ಕ್ರೋಶ ಮಾಡಿದ್ವಿ ಈ ಡಿಸೈನ್ ಫಿಲ್ ಮಾಡೋದಕ್ಕೆ ಅಂತ ಕೌಂಟನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 10 ತ್ರಿಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ನಂತರ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಆ ಸ್ಪೇಸ್ ಲೆವೆಲ್ಗೆ ನೀವು ಅದನ್ನು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ ಲಾಕನ್ನು ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಲಾಕ್ ಮಾಡಬೇಕಾದ್ರೆ ನಿಮ್ಗೆ 6 ದಾರನೂ ಕಂಪ್ಲೀಟಾಗಿ ಥ್ರೆಡ್ ಪಾಸ್ ಆಗಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ರೆಡಿ ಆದ ನಂತರ ನಾವು ಇದನ್ನು ಬ್ಯಾಕ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿದ ನಂತರ ಅಲ್ಲಿಂದಲೇ ನಾವು ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮೇಲ್ಭಾಗ ಮಾಡಿ ಸ್ಮಾಲ್ ರೌಂಡ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಹೋಗೋಣ. ನಾನು ಒಂದು ರೌಂಡ್ ಬೀಡನ್ನು ಹಾಕ್ತಾ ಇದ್ದೀನಿ. ಜಸ್ಟ್ ಹಾಕ್ಬಿಟ್ಟು ಇನ್ಸರ್ಟ್ ಮಾಡಿ ನಾವು ಅದನ್ನು ಲಾಕ್ ಮಾಡೋ ಬದಲು ನಾವು ಇಲ್ಲಿ ತ್ರಿಬಲ್ ಕ್ರೋಶ ಮಾಡಿದಾಗ ಒಂದೊಂದು ಚೈನ್ ಹೋಲ್ ಕ್ರಿಯೇಟ್ ಆಗಿರುತ್ತೆ ತ್ರಿಬಲ್ ಕ್ರೋಶದ ಮೇಲೆ. ಸೊ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ್ದೀನಿ. ನಂತರ ಪಕ್ಕದಲ್ಲಿರುವಂಥ ಚೈನ್ಗೆ ನಾವು ವಿತೌಟ್ ಬೀಡ್ ಹಾಕ್ತಲೇ ಹಾಗೇನೆ ಇನ್ನೊಂದು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ನಂತರ ಮತ್ತೆ ನಾವು ದಾರವನ್ನು ಮೇಲ್ಭಾಗ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ಒಂದು ಬೀಡ್ ಇನ್ಸರ್ಟ್ ಮಾಡಿದ ನಂತರ ಬೀಡ್ ಹಾಕ್ತಲೇ ಹಾಗೇನೆ ಒಂದು ಲಾಕ್ ಮಾಡ್ಕೋಬೇಕು. ನಂತರ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ನಂತರ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಮತ್ತೆ ಬೀಡ್ನ ಲಾಕ್ ಮಾಡ್ಕೋಬೇಕು. ಈಗ ವಿತೌಟ್ ಬೀಡ್ ಹಾಗೇನೆ ಪಕ್ಕದಲ್ಲಿರುವಂಥ ಚೈನ್ ಹೋಲ್ನಲ್ಲಿ ನಾವು ಒಂದು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕನ್ನು ಮಾಡ್ತಾ ಹೋಗಬೇಕು. ಈಗ ಆಲ್ಟರ್ನೇಟ್ ಒಂದು ಟೈಮ್ ಬೀಡ್ ಹಾಕಬೇಕು, ಲಾಕ್ ಮಾಡಬೇಕು. ನಂತರ ಬೀಡ್ ಹಾಕ್ತಲೇ ಹಾಗೇನೆ ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಸೊ ಒಂದು ಟೈಮ್ ಬೀಡು, ಮಧ್ಯ ಗ್ಯಾಪ್ ಬರುತ್ತೆ, ಒಂದು ಚೈನ್ ಹೋಲು, ನಂತರ ಮತ್ತೆ ಬೀಡು, ಮತ್ತೆ ಒಂದು ಚೈನ್ ಹೋಲ್, ನಾವು ಬೀಡ್ ಹಾಕ್ತಲೇ ಹಾಗೆ ಗ್ಯಾಪ್ ಇರುತ್ತೆ. ಅಂದರೆ ಜಸ್ಟ್ ಹಾಗೇನೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿ ಕಂಪ್ಲೀಟಾಗಿ ನಾವು ಹೋಲ್ ಡಿಸೈನ್ ಇದೇ ರೀತಿ ಮಾಡ್ತಾ ಹೋಗಬೇಕು. ನೋಡಿ ಒಂದ್ಸರಿ ಬೀಡನ್ನು ಇನ್ಸರ್ಟ್ ಮಾಡ್ತಿದ್ದೀವಿ. ನಂತರ ಅದನ್ನು ಪಕ್ಕದಲ್ಲಿರೋ ಚೈನ್ ಹೋಲ್ಗೆ ನಾವು ಬೀಡನ್ನು ಲಾಕ್ ಮಾಡ್ತಾ ಇದ್ದೀವಿ. ನೋಡಿ ಲಾಕ್ ಮಾಡಿದಾಗಿದೆ. ನಂತರ ಬೀಡ್ ಹಾಕ್ದಲೇ ಹಾಗೇನೆ ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ನಾವು ರಿವರ್ಸ್ ಮಾಡ್ಕೊಂಡ್ವಲ್ಲ ಡಿಸೈನ್ನ, ಕಂಪ್ಲೀಟ್ ರಿವರ್ಸ್ ಮಾಡ್ಕೊಂಡಾಗ ಡಿಸೈನ್ ಕಂಪ್ಲೀಟಾಗಿ ಇದೇ ರೀತಿ ಫಿಲ್ ಮಾಡ್ತಾ ಹೋಗಬೇಕು. ಒಂದ್ಸರಿ ಬೀಡು, ಒಂದ್ಸರಿ ವಿತೌಟ್ ಬೀಡು. ಸೊ ಇದೇ ರೀತಿ ನಾವು ಡಿಸೈನ್ನ ಬ್ಯಾಕ್ ಸೈಡ್ನಲ್ಲೇ
ಈ ರೀತಿ ಮಾಡ್ತಾ ಹೋಗಬೇಕು. ನಂತರ ನೋಡಿ ಈ ರೀತಿ ರೆಡಿ ಆಗಿದೆ ಬ್ಯಾಕ್ ಸೈಡ್ನಲ್ಲಿ. ನಂತರ ಈಗ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಅಲ್ಲಿಂದಲೇ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಸೊ ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿದ ನಂತರ ಬೀಡ್ನ ಪಕ್ಕದಲ್ಲಿ ಒಂದು ಚೈನ್ ಹೋಲ್ ಸ್ಪೇಸ್ ಇರುತ್ತಲ್ಲ, ಸೊ ಆ ಸ್ಪೇಸ್ನಲ್ಲಿ ನಾವಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ 3 ಚೈನ್ ಹಾಕ್ಕೋಬೇಕು. ಬೀಡ್ನ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ನಾವು 3 ಚೈನ್ನ ಲಾಕನ್ನು ಮಾಡ್ಕೋಬೇಕು. ಕಂಪ್ಲೀಟಾಗಿ ನಾವು 3 ಚೈನ್ ಪ್ರತಿಯೊಂದಕ್ಕೂ ಬೀಡ್ನ ಪಕ್ಕದಲ್ಲಿ ನಾವು ಕವರ್ ಮಾಡ್ತಾ ಹೋಗಬೇಕು 3 ಚೈನ್ನ. ಸೊ ಅದು ಹೇಗೆ ಬರುತ್ತೆ ಅಂದರೆ 3 ಚೈನ್ ಬಂದ್ಬಿಟ್ಟು ಬೀಡ್ನ ಸುತ್ತ ಲಾಕ್ ಆಗಿರೋ ಥರ ಕಾಣಿಸುತ್ತೆ. ಅದು ಒಂದು ಡಿಸೈನ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಫ್ರೆಂಡ್ಸ್ 3 ಚೈನ್ನ ಹಾಕ್ಕೋಬೇಕು. ಒಂದೊಂದು 3 ಚೈನ್ನ ಹಾಕ್ಕೊಂಡು ಅದನ್ನು ನಾವು ಬೀಡ್ನ ಪಕ್ಕದಲ್ಲಿರುವಂಥ ಚೈನ್ಗೆ ನಾವು ಅದನ್ನು ಲಾಕ್ ಮಾಡ್ತಾ ಹೋಗಬೇಕು. ಸೊ ಹೋಲ್ ಡಿಸೈನ್ ಇದೇ ರೀತಿ ಬೀಡ್ನ ಸುತ್ತ ನಾವು 3 ಚೈನ್ ಹಾಕಿ ಕವರ್ ಮಾಡಿ ಒಂದೊಂದು 3 ಚೈನನ್ನು ಬೀಡ್ನ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಲಾಕ್ ಮಾಡ್ತಾ ಬರಬೇಕು. ಸೊ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಇದೇ ರೀತಿ ನಾನು ಸ್ವಲ್ಪ ಬೇರೆ ಸ್ಲ್ಯಾಂಟಿಂಗ್ ಆರ್ಟ್ಸ್ನಲ್ಲ, ಸೊ ನಾರ್ಮಲ್ ಆಗಿ ಇದೇ ರೀತಿ ಒಂದು ಡಿಸೈನ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದು ಸ್ಲ್ಯಾಂಟಿಂಗ್ ಆರ್ಟ್ಸ್ ಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಸಹ ನಿಮ್ಮಲ್ಲಿ ಶೇರ್ ಮಾಡಿಕೊಂಡೆ. ತುಂಬಾ ಈಸಿ, ಸ್ವಲ್ಪ ರಿಚ್ ಲುಕ್ಕನ್ನು ಕೊಡುತ್ತೆ. ನೀವು ಹಾಕೋ ಥ್ರೆಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪ್ಲೀಟಾಗಿ ನಾವು ಫೈನಲ್ ಆಗಿ ರೆಡಿ ಆಗಿದೆ. ಈ ರೀತಿ ಒಂದು ಡಿಸೈನ್ ರೆಡಿ ಆಗುತ್ತೆ. ಅಟ್ ಎ ಟೈಮ್ ಸಿಂಗಲ್ ಸ್ಟೆಪ್ನಲ್ಲಿ ನಾವು ಕಂಪ್ಲೀಟಾಗಿ ಒಂದು ಡಿಸೈನ್ನ ಈ ರೀತಿ ಮಾಡ್ತಾ ಹೋಗ್ಬೋದು. ನಾವು ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ನಾವು ಇದನ್ನು ತೊಗೊಳೋದಿಲ್ಲ. ಸೊ ಆ ಥರನೇ ಕಂಪ್ಲೀಟಾಗಿ ಈ ಥರ ಬ್ರೈಡಲ್ ಡಿಸೈನ್ನ ನಾವು ರೆಡಿ ಮಾಡ್ತಾ ಹೋಗ್ಬೋದು. ನಂತರ ನೋಡಿ ಡಿಸೈನ್ ಹೇಗೆ ಕಂಟಿನ್ಯೂ ಮಾಡೋದು ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮ್. ಹಾಗೆಯೇ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನನ್ನು ಹಾಕ್ಕೊಂಡು 5 ಚೈನ್ ಲೆವೆಲ್ಗೆ ನಾವಿಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ 5 ಚೈನ್ ಹಾಕ್ಕೊಂಡೆ, 5 ಚೈನ್ ಲೆವೆಲ್ಗೆ ಲಾಕ್ ಮಾಡಿ ನಂತರ ಅಲ್ಲಿಂದಲೇ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ರೌಂಡ್ ದಪ್ಪದಾಗಿರುವಂಥ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಳ್ಳೋಣ. ಪಕ್ಕದಲ್ಲಿ ಹಾಗೇನೆ ಸ್ವಲ್ಪ ಸ್ಲ್ಯಾಂಟ್ ಆಗಿ ಟ್ರಯಾಂಗಲ್ ಶೇಪ್ನಲ್ಲಿ ಅದನ್ನು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ನಾವು ಅದನ್ನು ಲಾಕ್ ಮಾಡ್ಕೋಬೇಕು. 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ ಇನ್ನೆರಡರಲ್ಲಿ 1 ಅಂತ ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಈ ರೀತಿ ಸ್ಲ್ಯಾಂಟ್ ಆಗಿ ನಮಗೆ ಟ್ರಯಾಂಗಲ್ ಶೇಪ್ ರೆಡಿ ಆಗುತ್ತೆ. ಸೊ ನಂತರ ನಾವಲ್ಲಿ 3 ಚೈನನ್ನು ಹಾಕ್ಕೊಳ್ಳೋಣ. ಬೀಡ್ನ ಮೇಲೆ 3 ಚೈನ್ನ ಹಾಕ್ಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಳ್ಳೋಣ. ಆ ಟ್ರಯಾಂಗಲ್ ಶೇಪ್ ಗ್ಯಾಪ್ನ ಒಳಗಡೆ ಹೋಗಿ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಗ್ಯಾಪ್ನ ತ್ರಿಬಲ್ ಕ್ರೋಶವನ್ನು ಮಾಡೋದ್ರ ಮೂಲಕ ನಾವಿಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತಾ ಹೋಗಬೇಕು. ಒಟ್ಟು ನಾನಿಲ್ಲಿ ಮೊದಲನೇ ಸಲ 10 ತ್ರಿಬಲ್ ಕ್ರೋಶವನ್ನು ಮಾಡಿರೋದ್ರಿಂದ ಹೋಲ್ ಕಂಪ್ಲೀಟ್ ಡಿಸೈನ್ ನಾನು 10 ತ್ರಿಬಲ್ ಕ್ರೋಶವನ್ನು ಮಾಡ್ತಾನೆ ಸೊ ಈ ಡಿಸೈನ್ನ ಫಿಲ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಅಷ್ಟೇ ಫ್ರೆಂಡ್ಸ್, ನೀವು ಎಷ್ಟು ತ್ರಿಬಲ್ ಕ್ರೋಶವನ್ನು ಮಾಡಿರ್ತೀರಾ ಅಷ್ಟನ್ನು ಕೌಂಟ್ ಮಾಡಿಕೊಂಡು ಹೋಲ್ ಡಿಸೈನ್ ನೀವು ಅಷ್ಟೇ ತ್ರಿಬಲ್ ಕ್ರೋಶವನ್ನು ಮಾಡಿದ್ರೆ ಡಿಸೈನ್ ಈಕ್ವಲ್ ಆಗಿ ಬರುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು ಕಾಣಿಸೋದಿಲ್ಲ. ಸೊ ಕೌಂಟ್ ಮಾತ್ರ ಮರೆಯದಲ್ಲೇ ನೀವು ಇದನ್ನು ಮಾಡ್ಕೋಬೇಕಷ್ಟೇ. ಸೊ ಕಂಪ್ಲೀಟಾಗಿ ನಾವು ಇದನ್ನು ತ್ರಿಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ನೋಡಿ ರೆಡಿ ಆಗಿದೆ. ಸೊ ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಅದರ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಬಟ್ಟೆಗೆ ಲಾಕನ್ನು ಮಾಡ್ಕೊಂಡಿದ್ದ ನಂತರ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದಲೇ ದಾರವನ್ನು ಮೇಲ್ಭಾಗ ಮಾಡಿ ನಾನು ಒಂದೊಂದು ಬೀಡನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಒಂದು ಬೀಡನ್ನು ಹಾಕಿದ ನಂತರ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಬೀಡ್ ಲಾಕ್ ಮಾಡ್ಕೋಬೇಕು. ಸೊ ಬೀಡ್ ಲಾಕ್ ಮಾಡಿದ ನಂತರ ಈಗ ಬೀಡ್ ಹಾಕ್ತಲೇ ಹಾಗೇನೆ ಚೈನ್ ಹೋಲ್ಗೆ ಪಕ್ಕದಲ್ಲಿರೋ ಚೈನ್ ಹೋಲ್ಗೆ ನಾವು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಮತ್ತೆ ಬೀಡನ್ನು ಹಾಕ್ಕೊಳ್ಳೋಣ. ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ನಂತರ ಅದನ್ನು ಅಷ್ಟೇ ಬೀಡ್ ಇನ್ಸರ್ಟ್ ಮಾಡಿದ್ವಲ್ಲ, ಸೊ ಅದನ್ನು ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಅಂದರೆ ಸಿಂಗಲ್ ಕ್ರೋಶದ ಮೂಲಕನೇ ನಾವಿಲ್ಲಿ ಲಾಕನ್ನು ಮಾಡ್ಕೋಬೇಕು. ನಂತರ ಬೀಡ್ ಹಾಕ್ತಲೇ ಹಾಗೇನೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ಕಂಪ್ಲೀಟಾಗಿ ಮಾಡಿದ ನಂತರ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ನಂತರ 3 ಚೈನನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಫಸ್ಟ್ ಟೈಮ್ ಡಿಸೈನ್ನ ನಾನು ಸ್ವಲ್ಪ ಸ್ಲೋ ಆಗಿ ಹೇಳಿದ್ದೆ. ಸೊ 3 ಚೈನನ್ನು ಹಾಕಿದ ನಂತರ ಅದನ್ನು ಬೀಡ್ನ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಲಾಕ್ ಮಾಡ್ಕೊಳ್ಳೋಣ. ಹೋಲ್ ಡಿಸೈನ್ ನಾವು ಇದೇ ರೀತಿ ಬೀಡ್ನ ಕವರ್ ಮಾಡ್ತಾ ಹೋಗಬೇಕು. 3 ಚೈನಲ್ಲಿ 3 ಚೈನ್ ಹಾಕ್ಕೋಬೇಕು. ಬೀಡ್ನ ಪಕ್ಕದಲ್ಲಿ ನಾವು ಅದನ್ನು ಲಾಕ್ ಮಾಡ್ಕೋಬೇಕು. ಬೀಡ್ನ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಲಾಕನ್ನು ಮಾಡ್ಕೋಬೇಕು. ಸೊ 3 ಚೈನ್ನ ಪ್ರತಿಯೊಂದು 3 ಚೈನ್ನ ಹಾಕ್ಕೋಬೇಕು, ಲಾಕ್ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಈ ರೀತಿ ಡಿಸೈನ್ ರೆಡಿ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ನಾವು ಕಂಪ್ಲೀಟಾಗಿ ಒಂದೊಂದು ಡಿಸೈನ್ ಪಕ್ಕದಲ್ಲಿ ಒಂದನ್ನು ಇದು ಮಾಡಿದ ನಂತರ ಮತ್ತೆ ಅದನ್ನು ಒಂದು ಬಟ್ಟೆಗೆ ಅದೇ ಲೆವೆಲ್ಗೆ ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಡಿಸೈನ್ ರೆಡಿ ಆಗಿದೆ.
ನೆಕ್ಸ್ಟ್ ಅದೇ ರೀತಿ ನಾವು 5 ಚೈನನ್ನು ಹಾಕ್ಕೊಂಡು ಹೋಲ್ ಡಿಸೈನ್ನ ಹಾಗೇನೆ ಕಂಪ್ಲೀಟ್ ಮಾಡ್ಕೋಬೇಕು. 5 ಚೈನ್ನ ಹಾಕ್ಕೋಬೇಕು, ಲಾಕ್ ಮಾಡ್ಕೋಬೇಕು, ನಂತರ ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು, ಮತ್ತೆ ಟ್ರಯಾಂಗಲ್ ಶೇಪ್ ತಗೋಬೇಕು. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋದರೆ ಕಂಪ್ಲೀಟಾಗಿ ಡಿಸೈನ್ ರೆಡಿ ಆಗ್ತಾ ಹೋಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ನಾವು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾನು ಇಲ್ಲಿ ಮಾತ್ರ ನಾನು ಸ್ಯಾಂಪಲ್ ಪೀಸ್ ಅಂತ 3 ಡಿಸೈನ್ನ ಮಾತ್ರ ತೋರಿಸಿದ್ದೀನಿ. ಸೊ ಕಂಪ್ಲೀಟ್ ನೀವು ಹೋಲ್ಡ್ ಸ್ಯಾರಿಗೆ ಹಾಕೋದಾದ್ರೆ ಇದೇ ರೀತಿ 1 ಬೈ 1 ಮಾಡ್ತಾ ಹೋಗಬೇಕು. ಮಧ್ಯದಲ್ಲಿ ಒಂದೊಂದು ಕುಚ್ಚು ಬರೋ ಥರ ಗ್ಯಾಪನ್ನು ಹಾಕ್ತಾ ಹೋಗಬೇಕು, ಬಿಡ್ತಾ ಹೋಗಬೇಕು. ಕುಚ್ಚು ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ನಾನಲ್ಲಿ ಕುಚ್ಚನ್ನು ತೊಗೊಂಡಿದ್ದೀನಿ 140 ಎಳೆ, ಅಂದರೆ ಡಬಲ್ ಫೋಲ್ಡಿಂಗ್ನಲ್ಲಿ 240 ಎಳೆ ಆಗುತ್ತೆ. 200 ಎಳೆನಲ್ಲಿ ನಾನು ಸ್ಟ್ಯಾಂಡ್ನಲ್ಲಿ ದಾರವನ್ನು ನಾನಿಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಸೊ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ನಿಮಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಸ್ಲ್ಯಾಂಟಿಂಗ್ ಆರ್ಚ್ನಲ್ಲಿ ಬೀಡನ್ನು ಹಾಕಿ ಕ್ಯೂಟಾಗಿರುವಂಥ ಒಂದು ಬ್ರೈಡಲ್ ಲುಕ್ಕನ್ನು ಹೇಗೆ ತೋರಿಸೋದು ಅಂತ ನಿಮಗೆ ಶೇರನ್ನು ಮಾಡಿದ್ದೀನಿ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಹೀಗೆ ನನ್ನ ಗೃಹಿಣಿಯ ಕಲಿಕೆಯ ಚಾನಲನ್ನು ನೋಡ್ತಾ ಇರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾ ಇರಿ ಫ್ರೆಂಡ್ಸ್. ಒಳ್ಳೊಳ್ಳೆ ಡಿಸೈನನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊತೀನಿ. ಹೀಗೆ ನನಗೆ ಸಪೋರ್ಟನ್ನು ಮಾಡ್ತಾ ಇರಿ. ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹೀಗೆ ಸಬ್ಸ್ಕ್ರೈಬನ್ನು ಮಾಡಿ. ಒಂದು ಒಳ್ಳೊಳ್ಳೆ ಡಿಸೈನ್ ನಿಮಗೆ ಇಲ್ಲಿ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.